ಕಲಿಯೋಣ ಬಾ ಅಡಿಗೆಯಲ್ಲಿ ಜೋಳ ಪಾಲಕ್ ಗ್ರೇವಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ, ಅವ್ರನ್ನ ಕರೆಯೋಣ. ನಮಸ್ಕಾರ, ನಿಮ್ಮ ಹೆಸರು? ವನಜಾಕ್ಷಿ. ಎಲ್ಲಿಂದ ಬಂದಿರೋದು? ಸುಂಕದಕಟ್ಟೆಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಓದ್ತಾ ಇದ್ದೀರಾ? ಓದ್ತಾ ಇದ್ದೀನಿ, BCom ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ಓಕೆ, ನೈಸ್. ಹಾಗಾದ್ರೆ ನಿಮ್ಗೆ ಚೆನ್ನಾಗಿ ಅಡಿಗೆ ಮಾಡೋಕ್ ಬರಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲ, ಮನೇಲೆಲ್ಲ ಮಾಡ್ತಾ ಇರ್ತೀನಿ, ಅಮ್ಮ ಹೇಳ್ಕೊಟ್ಟಿದ್ದಾರೆ, ಕಲಿತಿದ್ದೀನಿ. ಹಾ, ಏನೇನ್ ಮಾಡ್ತೀರಾ ಅಡ್ಗೆನ? ಅಡುಗೆ ಅಂದ್ರೆ ಮಾಮೂಲಿ ಟಿಫನ್ಗೆಲ್ಲ ಮಾಡ್ತೀನಿ, ನೈಟ್ ಅಡುಗೆಗೂ ಕೂಡ ಮಾಡ್ತೀನಿ. ಓಕೆ, ಏನಾದ್ರೂ ನಿಮ್ಗೆ ಗ್ರೇವಿ ತರದ ಅಡಿಗೆ ಬರುತ್ತಾ? ಇಲ್ಲ, ಆ ಥರ ಏನು ಕಲ್ತಿಲ್ಲ. ಅದಕ್ಕೆ ನಾನು ಇವತ್ತು ನಿಮ್ಗೆ ಜೋಳ ಪಾಲಕ್ ಗ್ರೇವಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹೇಳ್ಕೊಡಿ, ಕಲ್ತ್ಕೊತೀನಿ. ಹೌದಾ? ಕ್ಲೀನಾಗಿ ಕಲ್ಕೊಳ್ತೀರಾ? ಕಲ್ತ್ಕೊಂತೀನಿ. ಏನಾದ್ರೂ ಮಿಸ್ಟೇಕ್ ಆದ್ರೆ? ಮಿಸ್ಟೇಕ್ ಆಗೋಲ್ಲ ಅಂತ ಅನ್ಸುತ್ತೆ. ನಿಮ್ಗೆ ಚೆನ್ನಾಗಿ ಹೇಳ್ಕೊಡ್ತೀರಲ್ಲ ನೋಡಿ, ಏನಾದ್ರೂ ಮಿಸ್ಟೇಕ್ ಆದ್ರೆ ನಾನು ಎಲ್ಲಿ ಏನ್ ಹೇಳ್ಬಿಡ್ತೀನೋ ಅನ್ನೋದಕ್ಕೆ ಮುಂಚೆನೆ ನನಗೆ ಬಟರ್ ಹಾಕೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಆದ್ರೂ ಕೂಡ ನಾನು ಬಿಡಲ್ಲಪ್ಪ. ಅಡ್ಗೆ ಹೇಳ್ಕೊಡುವಾಗ ಏನಾದ್ರೂ ಮಿಸ್ಟೇಕ್ ಆದ್ರೆ ಹೀಗೆಲ್ಲ ಹೀಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಓಕೆ, ಹೇಳ್ಕೊಡಿ, ನಾನು ಕಲ್ತ್ಕೊಂತೀನಿ. ಖಂಡಿತವಾಗ್ಲೂ ನನ್ ಖುಷಿ ಆಗ್ತಾ ಇದೆ, ನೀವು ಅಡ್ಗೆ ಕಲಿಬೇಕು ಅಂತ ಬಂದಿದ್ದೀರಾ ಇಲ್ಲಿ. ನಾನು ತಡ ಮಾಡೋದಿಲ್ಲ, ಬೇಗ ಬೇಗ ಅಡ್ಗೆ ಶುರು ಮಾಡೋಣ. ಬನ್ನಿ ವೀಕ್ಷಕರೇ, ಜೋಳ ಪಾಲಕ್ ಗ್ರೇವಿ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಬೇಯಿಸಿದ ಜೋಳ, ಪಾಲಕ್ ಸೊಪ್ಪು, ಕೊತ್ತಂಬರಿ, ದೊಡ್ಡ ಮೆಣಸಿನಕಾಯಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಟೊಮ್ಯಾಟೊ, ಶುಂಠಿ, ಉಪ್ಪು, ಎಣ್ಣೆ, ಕಡಲೆ ಹಿಟ್ಟು. ಫಸ್ಟ್ ಏನ್ ಮಾಡ್ಬೇಕು? ಅಡಿಗೆಗೆ ಏನೇನ್ ಬೇಕೋ ಎಲ್ಲಾ ಪದಾರ್ಥಗಳನ್ನ ತಯಾರು ಮಾಡ್ಕೋಬೇಕು. ಆಮೇಲೆ ಅಡಿಗೆ ಮಾಡ್ಬೇಕು. ಅಡಿಗೆ ಮಾಡ್ಬೇಕಾದ್ರೆ ಗ್ಯಾಸ್ನ ಆನ್ ಮಾಡ್ಬೇಕಲ್ವಾ? ಫಸ್ಟ್ ಗ್ಯಾಸ್ ಆನ್ ಮಾಡಿ, ಪ್ಯಾನ್ ಇಟ್ಟಿದ್ದೀವಿ. ಪ್ಯಾನ್ ಅಲ್ಲಿ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ. ನೆಕ್ಸ್ಟ್ ಇದನ್ನ ತಗೊಳ್ಳಿ, ಪೇಸ್ಟ್ ತಗೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದು ಅದೇ ಅರ್ಧ ಸ್ಪೂನ್ ಅಷ್ಟು ಹಾಕಿ. ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ. ನೆಕ್ಸ್ಟ್ ಈರುಳ್ಳಿ ಹಾಕ್ಬೇಕು. ನಿಮ್ಮ ಮನೇಲಿ ಯಾರ್ಯಾರು ಇರ್ತೀರಾ? ಬೇರೆ ಅಪ್ಪ, ಅಮ್ಮ, ನನ್ನ ತಮ್ಮ ಮತ್ತೆ ಅಜ್ಜಿ ಇದೀವಿ. ಅಜ್ಜಿ ಕೈಲೆಲ್ಲ ಅಡಿಗೆ ತುಂಬಾ ರುಚಿಯಾಗಿರುತ್ತಲ್ವಾ? ಅವ್ರ ಅಜ್ಜಿ ತುಂಬಾ ವಯಸ್ಸಾಗಿದೆ, ಅಡಿಗೆ ಎಲ್ಲ ಮಾಡಕ್ ಹೋಗಿ. ಬಟ್ ಮುಂಚೆ ಎಲ್ಲ ಟೇಸ್ಟ್ ಮಾಡಿರ್ತೀರಾ? ಮಾಡಿದ್ವಿ. ಏನ್ ಅಡಿಗೆ ಇಷ್ಟ ನಿಮ್ಗೆ ಅವ್ರ ಕೈಯಿಂದ? ಅವ್ರ ಕೈಯ ಅಡಿಗೆ ಅಂದ್ರೆ ಬಸ್ಸಾರು, ಮುದ್ದೆ ಅಂದ್ರೆ ತುಂಬಾನೇ ಇಷ್ಟ. ನನ್ಗೂ ಕೂಡ ತುಂಬಾ ಇಷ್ಟ. ನಾನು ನಿಮ್ಮ ಮನೆಗೆ ಒಂದ್ಸರಿ ಬರ್ತೀನಿ ಊಟ ಮಾಡೋದಕ್ಕೆ. ಮಿಸ್ ಮಾಡಿದ್ರೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅದ್ರ ಜೊತೆ ಇನ್ನೂ ಒಂದು ಅಡಿಗೆ ಮಾಡ್ಬೇಕು ನೀವು. ನೀವ್ ಹೇಳ್ಕೊಟ್ಟಿರೋ ಅಡ್ಗೆನ. ಕರೆಕ್ಟ್. ಈಗ ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಕ್ಯಾಪ್ಸಿಕಮ್ ಹಾಕಿದೆ, ಟೊಮೆಟೊ ಹಾಕಬೇಕು. ಅರ್ಧ ಹಾಕಿ. ಸಾಕು. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಕಲರ್ ಗ್ರೀನ್ ಕಲರ್, ವೈಟ್ ಮತ್ತೆ ರೆಡ್ ಕಲರ್ ಟೊಮೆಟೊ. ನೋಡಿ, ಒಂದ್ ವಿಷಯ ಹೇಳ್ತೀನಿ. ನಾವು ಅಡ್ಗೆ ಮಾಡೋ ಟೈಮ್ನಲ್ಲಿ ಸುಮ್ಮನೆ ಹಿಂಗ್ ಅಡ್ಗೆ ಮಾಡ್ತಾ ಇದ್ರೆ ಏನು ಅನ್ಸೋದೇ ಇಲ್ಲ. ಅಡ್ಗೆ ಮಾಡಕ್ಕೆ ಖುಷಿನೇ ಇರಲ್ಲ. ಆದ್ರೆ ಅಡ್ಗೆ ಮಾಡುವಾಗ ನಾವ್ ಏನ್ ಪದಾರ್ಥ ಹಾಕ್ತಾ ಇದ್ದೀವಿ, ಅದು ಹೇಗಿರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಮಾಡ್ಕೊಂಡು ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೂ ಖುಷಿ ಆಗುತ್ತೆ, ಅಡ್ಗೆನೂ ಇನ್ನೂ ರುಚಿಯಾಗತ್ತೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಜೋಳನ ಹಾಕ್ಬೇಕು. ತಗೊಳ್ಳಿ. ಇದು ನಾನು ಸ್ವಲ್ಪ ಬೇಯಿಸಿದ್ದೀನಿ ಜೋಳನ. ಅರ್ಧ ಹಾಕಿ ಸಾಕು. ಹಾಗೆ ಪಾಲಕ್ ಕೂಡ ಹಾಕಿ. ಸ್ವಲ್ಪ ಬೇಗ ಬೇಗ ಹಾಕಬೇಕು. ಯಾಕಂದ್ರೆ ಜೋಳ ಹಾಕಿರ್ತೀವಲ್ವಾ, ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡಿಬಿಟ್ರೆ ಬೇಗ ಬೇಯೋದೇ ಇಲ್ಲ. ಸೊ ಅದಕ್ಕೋಸ್ಕರ
ಈಗ ಸ್ವಲ್ಪ ನೀರು ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಸಾಕು. ಹಾಗೆ ಖಾರದ ಪುಡಿ ಇದೆ ಆ ಕಡೆ. ಖಾರದ ಪುಡಿ ಮತ್ತೆ ಈಗ ನೀವು ತಗೊಳ್ತಾ ಇದ್ರಲ್ಲ ಅದು ಗರಂ ಮಸಾಲೆ, ಎರಡು ಸ್ವಲ್ಪ ಗೊತ್ತೇ ಆಗೋದಿಲ್ಲ, ರೆಡ್ ಕಲರ್ ಇರುತ್ತಲ್ವಾ, ಹಾಕಿ. ಇದನ್ನ ಕೇಳಲೇ ಇಲ್ಲಪ್ಪ ಎಷ್ಟು ಹಾಕ್ಬೇಕು ಅಂತ. ಇದು ಪರ್ಮನೆಂಟ್ ಆಗಿ ಗೊತ್ತಿರೋದಲ್ಲ, ಅದಕ್ಕೆ ಕೇಳಿಲ್ಲ. ಎಷ್ಟು ಹಾಕ್ಬೇಕು? ಮಿನಿಮಮ್ ಖಾರ ಎಷ್ಟು ತಿಂತಾರೋ ಅವ್ರಿಗೆ ಇಷ್ಟ ಆಗೋಷ್ಟು ಹಾಕೊಂಡ್ರೆ ಸಾಕು. ಓಕೆ, ನೀವೆಷ್ಟು ತಿಂತೀರಾ? ಎಷ್ಟು ಹಾಕಿದ್ರಿ ಈಗ? ನಾನು 1.5 ಸ್ಪೂನ್ ಹಾಕಿದ್ದು. ಅದೇ ಖಾರ ತುಂಬಾ ತಿಂತೀರಾ? ತುಂಬಾ ಖಾರ ತಿಂತೀನಿ. ಓಕೆ, ಸ್ವಲ್ಪ ಖಾರ ಕಮ್ಮಿ ತಿನ್ನೋರು ನೀವು 1 ಸ್ಪೂನ್ ಹಾಕೊಳ್ಳಿ, ಚಿಕ್ಕ ಸ್ಪೂನಿಂದ, ಇಲ್ಲ ಅರ್ಧ ಸ್ಪೂನ್ ಕೂಡ ಹಾಕೋಬಹುದು. ಈಗ ನೆಕ್ಸ್ಟ್ ಗರಂ ಮಸಾಲೆ ಹಾಕಿ. ಸಾಕಾ? ಇನ್ನೊಂದು ಅರ್ಧ ಸ್ಪೂನ್ ಹಾಕಿ. ಧನಿಯಾ ಪುಡಿ ಹಾಕಿ. ಈಗ ಸ್ವಲ್ಪ ಬೇಯಬೇಕು. ಎಲ್ಲ ಹಾಕಿದ್ದೇವಲ್ವಾ? ಇಲ್ಲ, ಉಪ್ಪನ್ನು ಹಾಕ್ಬೇಕು. ಕರೆಕ್ಟ್, ಮತ್ತೆ ಹಾಕ್ಬೇಕಲ್ವಾ? ಈಗ ಲಾಸ್ಟಿಗೆ ಕಡಲೆ ಹಿಟ್ಟನ್ನ ಹಾಕ್ಬೇಕು. ಹಸಿ ಕಡಲೆ ಹಿಟ್ಟಲ್ಲ, ಅದು ಹುರಿದಿರುವಂತದ್ದು. ಎಷ್ಟು ಸ್ಪೂನ್? 2 ಸ್ಪೂನ್ ಹಾಕಿ. ಈಗ ಆ ಬೌಲ್ ತಗೊಳ್ಳಿ, ಪ್ಲೇಟ್ ಸಮೇತ. ಜೋಳ ಪಾಲಕ್ ಗ್ರೇವಿ ರೆಡಿ ಆಗಿದೆ. ಇದನ್ನ ಸ್ವಲ್ಪ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು. ಬಿಸಿಯಾಗಿದೆ ಅಲ್ಲ? ವಾವ್, ತುಂಬಾ ಚೆನ್ನಾಗಿದೆ. ಓಕೆ, ಡನ್. ತುಂಬಾ ಒಳ್ಳೆ ಅಡ್ಗೆನ ಕಲ್ತ್ಕೊಂಡಿದ್ರಾ? ಖುಷಿಯಾಗಿದೆ ಅಲ್ವಾ? ತುಂಬಾ ಖುಷಿಯಾಗಿದೆ. ಇವತ್ತೇ ಹೋಗಿ ಟ್ರೈ ಮಾಡ್ತೀನಿ. ಇನ್ನೂ ಖುಷಿ ಆಗುತ್ತೆ ನಿಮ್ಗೆ. ನಾಡಿನ ಹೆಸರಾಂತ ಕಾಫಿ ಡೇ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಜೋಳ ಪಾಲಕ್ ಗ್ರೇವಿ ಮಾಡುವ ವಿಧಾನ. ಪ್ಯಾನ್ ನಲ್ಲಿ ಸ್ವಲ್ಪ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಅರ್ಧ ಕಪ್ ಬೇಯಿಸಿದ ಜೋಳ, ಪಾಲಕ್ ಸೊಪ್ಪು, ನೀರು, ಅರ್ಧ ಸ್ಪೂನ್ ಅರಿಶಿನ, 1.5 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈಗ ರುಚಿಯಾದ ಜೋಳ ಪಾಲಕ್ ಗ್ರೇವಿ ರೆಡಿಯಾಗಿದೆ.